ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಹೊಸದಾಗಿ ಯಾರೋ ವಿಡಿಯೋ ನೋಡತ್ತಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ವಿಶೇಷ ಅಂದ್ರೆ ಇವತ್ತು ರಜೆ ಇತ್ತು, ಎಕ್ಸಾಮ್ ಹೋದವು, ಏನು ನೋಡಿ ತಿನ್ಬೇಕು ಅನ್ಸತೈತಿ. ಅದಕ್ಕೆ ನಮ್ಮ ಅಕ್ಕನ ಊರಿಗೆ ಬಂದಿದ್ದೆ. ಇದು ರೂಮ್, ಬಾಡಿಗೆ ರೂಮ್ ಇದೆ. ಕೆಲಸ ಮಾಡ್ತಾರಿಲ್ಲ ಅಣ್ಣಾರ, ಇಲ್ಲೇ ರೂಮ್ ಮಾಡ್ಕೊಂಡ್ರ ಇಲ್ಲೇ ಬಂದಿದ್ವಿ. ಹಂಗೆ ಸುಮ್ಮ ಒಂದು ರೆಸಿಪಿ ಮಾಡ್ಬೇಕಂತ ಮಾಡೀನಿ. ಯಾವ್ದಂದ್ರೆ ಅದು ಕಾಜು ಮಸಾಲ. ನನಗೆ ಅನ್ಕೊಂಡು ಮಾಡಕ್ಕೆ ಬರಲದ್ದು. ಅಕ್ಕನ ಕೇಳಿ ಹೆಲ್ಪ್ ತೊಗೊಂಡು ಮಾಡ್ತೇನೆ. ಸ್ವಲ್ಪ ಐಟಮ್ ತೋರಿಸ್ತೇನೆ, ಬರ್ರಿ ನೋಡೋಣ. ಇಲ್ಲಿರುವಷ್ಟು ಇವು ಬೇಕಾಗಿರುವಂಥ ಐಟಮ್ ಇವು. ಫಸ್ಟ್ ಇದು ಮೊಸರು, ಉಪ್ಪು, ಇದು ಗರಂ ಮಸಾಲ, ಧನಿಯಾ ಪೌಡ್ರು, ಖಾರ, ಅರಿಶಿಣ, ಇದು ಸಾಸ್ಮಿ, ಜೀರಿಗೆ, ಇದು ಅಡುಗೆ ಹಾಕುವ ಎಣ್ಣೆ, ಗೋಡಂಬಿ, ಮತ್ತು ಇದು ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗ, ಏಲಕ್ಕಿ, ಮತ್ತು ಇದು ಕಸ್ತೂರಿ ಮೆಂತೆ, ಇದು ಶುಂಠಿ ಪೇಸ್ಟ್, ಇದು ಕಾಯಿಪಲ್ಯ ಮತ್ತು ಕೊತ್ತಂಬರಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ. ಈರುಳ್ಳಿ 2 ಟೈಪ್ಸ್ ಮಾಡ್ಕೊಂಡಿದ್ದೀವಿ, ಟೊಮ್ಯಾಟೊ 2 ಟೈಪ್ಸ್. ಅದು ಮುಂದೆ ಹೇಳ್ಕೊತ ಮಾಡ್ತೀನಿ ನಿಮಗೆ. ಇವಾಗ ಫಸ್ಟ್ ಒಂದು ಬಾಳ್ಗೆ ತೊಗೋಬೇಕು. ಗ್ಯಾಸ್ ಆನ್ ಮಾಡ್ಕೊಂಡು ಬಾಳ್ಗೆ ತೊಗೊಂಡ್ವಿ. ಈಗ ಅದು ಕಾಯ್ಬೇಕು ಒಂದಿಟ್ಟು. ಕಾದಾದ್ಮೇಲೆ ತುಪ್ಪ ಹಾಕ್ತೀವಿ. ಇದು ಸ್ವಲ್ಪ ಗಟ್ಟಿ ಐತಿ ತುಪ್ಪ. ಅದು ಸ್ವಲ್ಪ ಅಳಕಾತಂದ್ರೆ ಮುಂದೆ ಅದ್ರಾಗ ಗೋಡಂಬಿ ಹಾಕ್ಬೇಕು. ಅದು ಅಳಕಾಗೋ ಮಟ್ಟ ಸ್ವಲ್ಪ ಇದು ಮಾಡೋಣ, ಅಳಗಾಡ್ಸೋಣ. ಸ್ವಲ್ಪ ಗೋಡಂಬಿನ ಹಾಕೋದು. ಇವನ್ನ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಸ್ವಲ್ಪ ಕೆಂಪಾಗೋ ಹುರ್ಕೋದು. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೇವೆ. ಅವನ್ನ ಕೆಂಪಾಗೋಂಗೆ ಬೇಕಿದ್ರೆ ಇಲ್ಲಿ ನೋಡ್ರಿ, ಈ ಥರ ಆಗೈತಿ. ಈ ಥರ ಮಾಡ್ಕೋಬೇಕು ಇದನ್ನ. ನೆಕ್ಸ್ಟ್ ಇದಾದಮೇಲೆ ಇದೊಂದು ಸಣ್ಣ ಪಾತ್ರೆಗೆ ಅದನ್ನು ತಗೊತೀವಿ. ಮೊದಲು ಆಗಲೇ ಹುರ್ಕೊಂಡಿರ್ತ ಗೋಡಂಬಿದ ಬಾಳ್ಗಿನ ಅದನ್ನು ಗೋಡಂಬಿ ತಗೊಂಡು ಈಗ ಅದರಲ್ಲೇ ನಾವು ಸ್ವಲ್ಪ ಒಗ್ಗರಣೆ ಕೊಡ್ಬೇಕಂತ ಮಾಡಿದ್ದೀವಿ. ಈಗ ಫಸ್ಟ್ ಎಣ್ಣೆನ ಹಾಕೋಣ, ಅಡುಗೆ ಎಣ್ಣೆನ ಹಾಕಿ, ಮತ್ತು ನೆಕ್ಸ್ಟ್ ಅದು ಕಾಯಿಪಲ್ಯ, ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ. ಇವನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವನ್ನ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋನ ಇವನ್ನ ಸ್ವಲ್ಪ ದೊಡ್ಡದಾಗೆ ಹೆಚ್ಕೋಬೇಕು. ಇವನು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ತಿನ್ನಲಿಕ್ಕೆ. ಇವಾಗ ಫೈನಲ್ ಆಗಿ ಈ ಥರ ಕೆಂಪಗೆ ಆಗೋಂಗೆ ಹುರ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಜೀರಿಗೆಯನ್ನು ಹಾಕಬೇಕು. ಸ್ವಲ್ಪ ಜೀರಿಗೆನ ಹಾಕಿ ಮತ್ತು ಬೆಳ್ಳುಳ್ಳಿ ಗೋಡಂಬಿನ ಹಾಕಬೇಕು. ಇದನ್ನು ಇನ್ನೇನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಈ ಥರ ಫ್ರೈ ಮಾಡಿಕೊಂಡ್ರೆ ಅಡುಗೆಗೆ ತುಂಬ ಟೇಸ್ಟ್ ಬರುತ್ತೆ ಅಡುಗೆ. ಇವಾಗ ಈ ಥರ ಗೋಡಂಬಿ ಅವನ್ನೆಲ್ಲ ಹುರ್ಕೊಂಡಾದ್ಮೇಲೆ ಈ ಥರ ಕೆಂಪು ಹಾಕ್ಬೇಕದು. ಈ ಥರ ಕೆಂಪು ಆದಮೇಲೆ ಇದನ್ನು ನಾವು ಮಿಕ್ಸಿಗೆ ತೊಗೊಳ್ಳೋಣ. ಈಗ ಮಿಕ್ಸಿಗೆ ಹಾಕ್ಬೇಕು ಇದನ್ನು. ಇಷ್ಟು ಮಿಕ್ಸಿಗೆ ಹಾಕಿ ಇದನ್ನು ಪೇಸ್ಟ್ಗೆ ಅದೇ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಮುಂದೆ ಇದನ್ನು ಹಾಕಲಿಕ್ಕೆ ಹೇಳ್ತೇವೆ. ಆವಾಗ ಹೇಳೋ ಮುಂದೆ ತೋರಿಸ್ತೇವೆ ನಿಮ್ಗೆ ಯಾವ ಥರ ಹಾಕ್ಬೇಕು ಇದನ್ನು ಅಂತಂದು. ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ.
ಫೈನಲಾಗಿ ಈ ಥರ ಪೇಸ್ಟ್ ಈ ಥರ ರೆಡಿ. ಇವಾಗ ಇನ್ನೊಂದು ಬಾಳಿಗೆನ ತೊಗೊಂಡು ಅದನ್ನ ಎಣ್ಣೆ ಹಾಕೋಣ ಫಸ್ಟ್. ಅದು ಕಾಯ್ದಾದ್ಮೇಲೆ ಸಾಸ್ಮಿ ಮತ್ತು ಜೀರಿಗೆನ ಸ್ವಲ್ಪ ಸಾಸ್ಮಿ ಮತ್ತು ಜೀರಿಗೆನ ಹಾಕ್ಬೇಕು ಅದಕ್ಕೆ. ಇವಾಗ ನೆಕ್ಸ್ಟ್ ಸಾಸ್ಮಿ ಮತ್ತು ಜೀರಿಗೆನ ಹಾಕೋಣ. ಸಾಸ್ಮಿ ಜೀರಿಗೆ ಆದಮೇಲೆ ಈಗ ಪಲಾವ್ ಎಲೆ ಮತ್ತು ಚಕ್ಕಿ ಮತ್ತು ಲವಂಗ, ಇದು ಏಲಕ್ಕಿ, ಲವಂಗ ಅಲ್ಲ ಏಲಕ್ಕಿ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿನ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪೇಸ್ಟ್, ಶುಂಠಿ ಪೇಸ್ಟನ್ನ ಹಾಕೋಣ. ಮನೆಯಲ್ಲಿ ಎಲ್ಲ ಇದ್ರೆ ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ಇದು ನಾವು ರೆಡಿಮೇಡ್ ತಂದಿದ್ದು ಹೊರಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟೊಮೆಟೊ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಇದನ್ನ. ನೆಕ್ಸ್ಟ್ ಅರಿಶಿನವನ್ನು ಹಾಕೋಣ, ಸ್ವಲ್ಪ ಅರಿಶಿನ. ನೆಕ್ಸ್ಟ್ ಖಾರ, ನಿಮಗೆ ಎಷ್ಟು ಬೇಕಷ್ಟು ಖಾರ ಹಾಕೋಬೋದು. ನೆಕ್ಸ್ಟ್ ಧನಿಯಾ ಪೌಡರ್, ಇದಾದಮೇಲೆ ಗರಂ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಇವಾಗ ಸ್ವಲ್ಪ ಅದು ಬೇಯಬೇಕು, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋಣ. ಇದಕ್ಕೆ ಆಗಲೇ ಮಿಕ್ಸಿ ಹಾಕಿದಂಥ ಉಳ್ಳಾಗಡ್ಡಿ, ಟೊಮೆಟೊ, ಗೋಡಂಬಿನ ಅದನ್ನು ಇದ್ರಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆ ಪೇಸ್ಟನ್ನ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಈ ಥರ. ಇವಾಗ ಒಂದೆರಡು ನಿಮಿಷ ಕುದಿಲಿಕ್ಕೆ ಬಿಡೋಣ. ಪ್ಲೇಟ್ ಮುಚ್ಚೋಣ ಮೊದಲು. ಇವಾಗ ಇದು ಕುದಿಯಾಗತೈತಿ, ನೋಡೋಣ ಯಾವ ಥರ ಕುದತ್ತಂತಂದು. ಈ ಥರ ಕುದಿಬೇಕದು. ನೆಕ್ಸ್ಟ್ ಇದು ಕಸ್ತೂರಿ ಮೆಂತ್ಯ ನಾವು ಸ್ವಲ್ಪ ಹಾಕೋಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗ ಸ್ವಲ್ಪ ಗಟ್ಟಿಯಾಗೈತಿ, ಸ್ವಲ್ಪ ಅಳಗೆ ಮಾಡ್ಕೊಳ್ಳೋದನ್ನು ಸ್ವಲ್ಪ ನೀರು ಹಾಕಿ. ಈ ಥರ ಆಗ್ಬೇಕದು ಅಳಕ್ಕೆ ಸ್ವಲ್ಪ. ನೆಕ್ಸ್ಟ್ ಇದು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಎರಡು ಮಿಕ್ಸ್ ಮಾಡಿಕೊಂಡು ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕೀಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಇವಾಗ ಈ ಥರ ಕುದ್ದಿದೆ. ಈಗ ಲಾಸ್ಟ್ ಮತ್ತು ಮೊಸರು ಒಂದು ಉಳಿದೈತಿ, ಮೊಸರು ಹಾಕ್ಬೇಕು. ಸ್ವಲ್ಪ ಮೊಸರನ್ನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗ್ಬೇಕದು. ಇಲ್ಲಿವರೆಗೂ ಮಿಕ್ಸ್ ಮಾಡ್ತಿರ್ಬೇಕು. ಈಗ ಕಾಜು ಮಸಾಲೆ ರೆಡಿ ಆಗೈತಿ. ಲಾಸ್ಟಿಗೆ ಹಾಕೋದು ಕೊತ್ತಂಬರಿನ ಹಾಕಿಬಿಟ್ರೆ ಕಾಜು ಮಸಾಲ ರೆಡಿ.
ಕಾಜು ಮಸಾಲ ಅಂತೂ ರೆಡಿ ಆಗೈತಿ. ಈಗ ತಂದೂರಿ ಮಾಡ್ಬೇಕಂತ ಮಾಡಿದ್ವಿ, ಅದ್ರ ಟೈಮ್ ಇಲ್ಲ. ಈಗ 9:30 ಟೈಮ್, ಊಟ ಟೈಮ್ ಆಗೈತಿ. ಅದಕ್ಕೆ ಜೋಳದ ರೊಟ್ಟಿ ಮಾಡ್ಬೇಕಂತ ಮಾಡೀವಿ. ಜೋಳದ ರೊಟ್ಟಿ ಆದ್ರೆ ಆತ ಲಾಸ್ಟ್ ಫೈನಲಾಗಿ ಒಂದು ಲುಕ್ ತೋರಿಸ್ತಾರೆ ನಿಮ್ಗೆ ಯಾವ ಥರ ಕಾಜು ಮಸಾಲ ರೆಡಿ ಆಗೈತೆ ಅಂತಂದು. ಫೈನಲ್ ಆಗಿ ಈ ಥರ ಲುಕ್ ಬಂದೈತಿ. ಈಗ ಕಾಜು ಮಸಾಲ ಮತ್ತು ಜೋಳದ ರೊಟ್ಟಿ ಇಷ್ಟನ್ನು ನಾವು ಟೇಸ್ಟ್ ಮಾಡಿ ನೋಡ್ತೀವಿ. ಈಗ ಟೈಮು 9:30 ಆಗೈತಿ. ಟೇಸ್ಟ್ ನಾವು ಹಿಂದಾಡೆ ಮಾಡ್ತೀವಿ ಊಟದ ಟೈಮ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ನಿಮ್ಮ ಮನೆಯಾಗೂ ಟ್ರೈ ಮಾಡಿದ್ರೆ ಚೆನ್ನಾಗಿ ಬಂದೈತೆಲ್ಲ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಮತ್ತೆ ಸಿಗೋಣ. ಗುಡ್ ನೈಟ್.